ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಭಾರತದೊಂದಿಗೆ ನಾವು ಕಾಶ್ಮೀರದ ವಿಷಯ ಸೇರಿಕೊಂಡು ಬೇರೆ ಬೇರೆ ವಿಷಯಗಳ ಕುರಿತು ನಾವು ಮಾತುಕತೆಗೆ ರೆಡಿ ಇದ್ದೀವಿ, ನಾವು ಮಾತಾಡಿ ಎಲ್ಲವನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಕ್ ಇದೀಗ ಬೇಡಿಕೆಯನ್ನು ಇಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇತ್ತೀಚೆಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ನಿಮಗೆ ಗೊತ್ತೇ ಇದೆ. ಇದಾದಮೇಲೆ ಪಾಕಿಸ್ತಾನ ನಿಧಾನವಾಗಿ ಬಾಲ ಮುದುರ್ಕೊಂಡು ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದೆ. ಸಿಂಧೂ ನದಿ ಒಪ್ಪಂದ ಹಾಗೆ ವಾಯು ಮಾರ್ಗ ನಿರ್ಬಂಧ ಸೇರಿದಂತೆ ವಿವಿಧ ವಿಚಾರಗಳು ಪಾಕಿಸ್ತಾನಕ್ಕೆ ತುಂಬ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಇದೀಗ ಭಾರತದೊಂದಿಗೆ ಶಾಂತಿ ಮಂತ್ರ ಜಪಿಸೋದು, ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನಾವು ನ್ಯೂಕ್ಲಿಯರ್ ಬಾಂಬನ್ನು ಬಳಸಲಿಕ್ಕಿದ್ದೀವಿ ಅಂತ ಹೇಳಿಕೊಂಡು ಭಾರತಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದ್ದಂತಹ ಪಾಕಿಸ್ತಾನ ಇದೀಗ ಭಾರತದೊಂದಿಗೆ ಕಾಶ್ಮೀರ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ನಾವು ಶಾಂತಿ ಮಾತುಕತೆಗೆ ರೆಡಿ ಅಂತ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಪಾಕಿಸ್ತಾನ ಈ ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನು ಹಿಡ್ಕೊಂಡು ಒಂದು ಟ್ರಂಪ್ ಕಾರ್ಡನ್ನು ಬಳಸಿ ಭಾರತಕ್ಕೆ ಹೆದರಿಸ್ತೀವಿ ಅಂತ ಹೇಳಿ ಮುಂದೆ ಬಂತು. ಆದರೆ ನರೇಂದ್ರ ಮೋದಿಯವರು ನಾವು ಯಾವುದೇ ರೀತಿಯಲ್ಲಿ ಪಾಕಿಸ್ತಾನದ ಬೆದರಿಕೆಗೆ ಬಗ್ಗಲ್ಲ, ಅದರಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದನ್ನು ಬಳಸ್ತೀವಿ ಅಂತ ಅಂದರೆ ನಾವು ಬಿಲ್ಕುಲ್ ಹೆದರಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಭಾರತವನ್ನ ಶಾಂತಿ ಮಾತುಕತೆಗೆ ಆಹ್ವಾನಿಸಿದ್ದಾರೆ. ಈ ಮೂಲಕ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಘರ್ಷ ಇದೆಯಲ್ಲ, ಇದು ಹೊಸ ತಿರುವನ್ನು ಪಡ್ಕೊಂಡಿದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಒಂದು ರೀತಿಯಲ್ಲಿ ತೀವ್ರವಾದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರು ಹಾಗೂ ವಿದೇಶಿ ಪ್ರಜೆಗಳು ಸೇರಿ 26 ಜನರನ್ನ ಉಗ್ರರು ನಿಮ್ಮ ಧರ್ಮ ಯಾವುದು, ನೀವು ಯಾವ ಜಾತಿಗೆ ಸೇರಿದವರು ಅಂತ ಕೇಳಿಬಿಟ್ಟು ಹಾಗೂ ಕೂಡ ಅವರಿಗೆ ಏನಂದರೆ ಸ್ಯಾಟಿಸ್ಫೈ ಆಗದಿದ್ದಾಗ ಅವರ ಪ್ಯಾಂಟನ್ನು ಬಿಚ್ಚಿ ನೀವು ಯಾವ ಧರ್ಮ ಅಂತ ಹೇಳಿ ನೋಡಿ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡಿದ ಮೇಲೆ ಎರಡೂ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲದೆ ಭಾರೀ ಮಿಸೈಲ್ ಹಾಗೂ ಡ್ರೋನ್ಗಳ ಹಾರಾಟ ನಡೆದಿತ್ತು, ದಾಳಿ ಪ್ರತಿದಾಳಿ. ಇದೀಗ ಕದನ ವಿರಾಮ ಸೀಸ್ ಫೈರ್ ಘೋಷಣೆಯಾಗಿದ್ದು, ಸೀಸ್ ಫೈರ್ ಬೆನ್ನಲ್ಲೇ ಪಾಕಿಸ್ತಾನ ನಾವು ಮಾತುಕತೆಗೆ ವಿ ಆರ್ ರೆಡಿ ಅಂತ ಹೇಳಿದೆ. ಇನ್ನು ನಾವು ಶಾಂತಿಗಾಗಿ ನಾವು ಮುಂದಿಡುವಂತಹ ಷರತ್ತುಗಳಲ್ಲಿ ಕಾಶ್ಮೀರದ ಸಮಸ್ಯೆ ಕೂಡ ಒಳಗೊಂಡಿರುತ್ತೆ ಹೀಗಂತ ಪಾಕ್ ಪ್ರಧಾನಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಷರತ್ತು ಎನ್ನುವ ಪದವನ್ನು ಬಳಸಿರುವುದು ಪಾಕಿಸ್ತಾನ ಯಾವ ಒಂದು ಉದ್ದೇಶದಿಂದಾಗಿ ಶಾಂತಿ ಮಾತುಕತೆಗೆ ಆಹ್ವಾನಿಸ್ತಾ ಇದೆ ಅನ್ನುವಂತಹ ಅನುಮಾನ ಶುರುವಾಗಿರುವಂಥದ್ದು. ಪಂಜಾಬ್ ಪ್ರಾಂತ್ಯದ ಕಮ್ರಾ ವಾಯುನೆಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ನಾವು ಅವರೊಂದಿಗೆ ಅಂದರೆ ಭಾರತದೊಂದಿಗೆ ಶಾಂತಿಗಾಗಿ ಮಾತನಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ. ಇನ್ನು ಭಾರತ ಸಹ ಇತ್ತೀಚೆಗೆ ಪಾಕಿಸ್ತಾನದೊಂದಿಗೆ ಮಾತನಾಡುವ ವಿಚಾರವಾಗಿ ಅಂದರೆ ನಾವು ಏನು ಮಾತಾಡ್ತೀವಿ, ಯಾವುದು ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ. ಪಾಕಿಸ್ತಾನದೊಂದಿಗೆ ಮಾತಾಡೋದಕ್ಕೆ ಇನ್ನೇನು ಕೂಡ ಉಳಿದಿಲ್ಲ, ಏನು ಉಳಿದಿಲ್ಲ ಅವ್ರ ಜೊತೆಗೆ ಮಾತಾಡೋಕ್ಕೆ. ಬಾಕಿ ಉಳಿದಿರುವಂಥದ್ದು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ವಿಚಾರ ಮಾತ್ರ. ಈ ವಿಚಾರವಾಗಿ ಮಾತ್ರ ನಾವು ಅವರೊಂದಿಗೆ ಮಾತನಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. ಹೀಗಾಗಿ ಈ ವಿಚಾರ ಇದೀಗ ಒಂದು ರೀತಿಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವಂಥದ್ದು. ಇನ್ನು ಪಾಕಿಸ್ತಾನದ ಶಾಂತಿ ಮಾತುಕತೆಯ ಆಹ್ವಾನಕ್ಕೆ, ಅವರ ಇನ್ವಿಟೇಷನ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈವರೆಗೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತ ಹಾಗೆ ಪಾಕಿಸ್ತಾನದ DGMO ಹಂತದಲ್ಲಿ ಮಾತುಕತೆ ನಡೆದಿತ್ತು. ಇದಾದ ಮೇಲೆ ಕದನ ವಿರಾಮ ಅಂದರೆ ಸೀಸ್ ಫೈರ್ ಘೋಷಣೆಯಾಯಿತು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನನ್ನ ಒಂದು ಮಧ್ಯಸ್ಥಿಕೆಯಿಂದ ನಾನು ಮಧ್ಯದಲ್ಲಿ ನಿಂತ್ಕೊಂಡು ನಾನು ಮೀಡಿಯೇಟರ್ ಆಗಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಲಿಕ್ಕೆ ನಾನೇ ಸಹಾಯ ಮಾಡಿರೋದು ಅಥವಾ ನನ್ನಿಂದನೇ ಹೀಗಾಯಿತು ಅಂತ ಹೇಳಿ ಕ್ರೆಡಿಟ್ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಪಾಕಿಸ್ತಾನ ಎಷ್ಟು ಸುಳ್ಳು ಹೇಳುತ್ತೆ ಅನ್ನುವಂಥದ್ದು ಗೊತ್ತಿರಬಹುದು. ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನು ಮಾಡಿದ್ರೂ ಕೂಡ ಅದರ ಏರ್ ಬೇಸನ್ನು ಆಗಿರಬಹುದು, ಕೆಲವೊಂದು ಪ್ರಮುಖ ಸ್ಥಳಗಳನ್ನು ನುಚ್ಚು ನೂರು ಮಾಡಿ ಸುಟ್ಟು ಹಾಕಿದ್ರು ಕೂಡ ಪಾಕಿಸ್ತಾನ ಮಾತ್ರ ಹಾಗೆಲ್ಲ ಆಗಲೇ ಇಲ್ಲ, ನಾವೇ ಯುದ್ಧದಲ್ಲಿ ಗೆದ್ದಿದ್ದೀವಿ, ನಾವು ದಾಳಿ ಮಾಡಿದ್ವಿ, ನಾವು ರಫೇಲನ್ನು
ಇದು ಮಾಡಿದ್ವಿ, ಹೊಡೆದು ಹಾಕಿದ್ವಿ, ನಾವು ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ ಅಂತ ಹೇಳಿ ಸುಳ್ಳೇ ಹೇಳ್ತಾ ಇತ್ತು. ಆದರೆ ಇದೀಗ 100 ಸುಳ್ಳನ್ನು ಹೇಳಿ ಯಾಕೋ ಈ ಸುಳ್ಳು ವರ್ಕೌಟ್ ಆಗಲ್ಲ, ಸತ್ಯನೇ ಹೇಳೋದು ಬೆಸ್ಟ್ ಅಂತ ಅಂದ್ಕೊಂಡು ಇದೀಗ ಪಾಕಿಸ್ತಾನದ ಪ್ರಧಾನಿ ಒಂದು ಸತ್ಯವನ್ನು ಹೇಳಿದ್ದಾರೆ. ಏನು ಅಂತ ಅಂದರೆ, ಭಾರತೀಯ ಕ್ಷಿಪಣಿಗಳು ನೂರ್ ಖಾನ್ ವಾಯುನೆಲೆಯನ್ನು ಹೊಡೆದು ಹಾಕಿದೆ ಅಂತ ಹೇಳಿ. ಹೌದು, ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಕಳ್ಳ, ಅಂದರೆ ಇಷ್ಟೆಲ್ಲ ಆಗೋದಕ್ಕೆ ಅವನೇ ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಅಂತಹ ಒಬ್ಬ ಸೇನಾ ಮುಖ್ಯಸ್ಥ ಅವರು ನಂಗೆ ಬೆಳಗ್ಗೆ 2:15 ಕರೆ ಮಾಡಿದ್ರು, ಫೋನ್ ಮಾಡಿದ್ರು. ಭಾರತ ಪಾಕಿಸ್ತಾನದ ಹಲವಾರು ಪ್ರಮುಖ ಅಥವಾ ನಿರ್ಣಾಯಕ ವಾಯುನೆಲೆಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ಫೋನ್ ಮಾಡಿದಾರಂತೆ. ಅದನ್ನು ಈಗ ಅವರು ಒಪ್ಕೊಂಡಿದ್ದಾರೆ. ತುಂಬಿದ ಸಭೆಯ ಮುಂದೆ ಶರೀಫ್ ಅವರು ಈ ವಿಷಯವನ್ನು ಒಪ್ಪಿಕೊಂಡಿರುವಂಥದ್ದು. ಇನ್ನು ಜನರಲ್ ಮುನೀರ್ ಅವರು ಮಧ್ಯರಾತ್ರಿ ಫೋನ್ ಮಾಡಿ ಈ ವಿಷಯವನ್ನು ಶರೀಫ್ಗೆ ಅಂದರೆ ಪಾಕಿಸ್ತಾನದ ಪ್ರಧಾನಿಗೆ ತಿಳಿಸಿದ್ದಾರೆ. ಇನ್ನು ನೂರ್ ಖಾನ್ ವಾಯುನೆಲೆ ಸೇರಿ ಬೇರೆ ಬೇರೆ ಸ್ಥಳಗಳ ಮೇಲೆ ಭಾರತ ಬಾಂಬ್ ದಾಳಿ ಮಾಡಿದೆ ಅನ್ನುವಂಥದ್ದನ್ನು ಕೊನೆಗೂ ಪಾಕಿಸ್ತಾನ ಒಪ್ಕೊಂಡಿದೆ. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ, ಸತ್ಯ ಆದರೂ ಹೇಳಿದ್ರೆ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಅಂದ್ಬಿಟ್ಟು ಕೊನೆಗೂ ಒಂದು ಸತ್ಯವನ್ನು ಹೇಳಿದೆ. ಇನ್ನು ಭಾರತದ ಮುಂದೆ ಮಿತ್ರದ್ರೋಹಿ ಟರ್ಕಿ ಮತ್ತೆ ಅಂಗಲಾಚಿದೆ. ಇದೀಗ ಹೊಸ ವರಸೆನ ತೆಗೆದಿದೆ. ಆದರೆ ಈ ಸಲ ಇದೆಲ್ಲ ನಮ್ಮ ಮುಂದೆ ನಡೆಯಲ್ಲ ಅಂತ ಹೇಳಿ ಭಾರತೀಯರು ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೌದು, ಮಾಡೋದೆಲ್ಲ ಮಾಡಿ ಟರ್ಕಿ ದೇಶ ಮತ್ತೆ ಭಾರತೀಯರ ಮುಂದೆ ಅಂಗಲಾಚಲಿಕ್ಕೆ ಪ್ರಾರಂಭಿಸಿದೆ ಅಂತ ಹೇಳಿ ಭಾರತೀಯರು ತಮಾಷೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಟರ್ಕಿ ಮಾಡಿಕೊಂಡಿರುವಂತಹ ಹೊಸ ರಿಕ್ವೆಸ್ಟ್ ಏನದು? ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇದೀಗ ಸೀಸ್ ಫೈರ್ ಘೋಷಣೆಯಾಗಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಎದುರಾದಾಗಲೇ ಟರ್ಕಿ ದೇಶದ ಯುದ್ಧ ವಿಮಾನಗಳು ಹಾಗೂ ಶಸ್ತ್ರಾಸ್ತ್ರಗಳು ಇರುವಂತಹ ವಿಮಾನಗಳು ಪಾಕಿಸ್ತಾನದಲ್ಲಿ ಇಳಿದಿರುವ ಬಗ್ಗೆ ವರದಿಯಾಗಿತ್ತು. ಆದರೆ ಈ ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ನಾವು ಪಾಕಿಸ್ತಾನಕ್ಕೆ ಯಾವುದೇ ನೆರವನ್ನು ಕೊಟ್ಟಿಲ್ಲ ಅಂತ ಹೇಳಿ ಟರ್ಕಿ ಹೇಳ್ಕೊಳ್ತಾ ಇತ್ತು. ಆದರೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ಟಾಗ ಟರ್ಕಿ ಕೊಟ್ಟಂತಹ ವೆಪನ್ಸ್ಗಳನ್ನು ಪಾಕಿಸ್ತಾನಿ ಸೇನೆಯು ಭಾರತದ ವಿರುದ್ಧ ಬಳಸಿರೋದು ಗೊತ್ತಾಗಿದೆ. ಮಿತ್ರದ್ರೋಹಿ ಟರ್ಕಿ ಮತ್ತೆ ಭಾರತದ ಸಹಾಯವನ್ನು ಕೇಳ್ತಾ ಇದೆ, ಹೆಲ್ಪ್ ಮಾಡಿ ಅಂತ ಹೇಳಿ. ಆದರೆ ಟರ್ಕಿ ದೇಶಕ್ಕೆ ಸಂಕಷ್ಟ ಎದುರಾದಾಗ, ಸಮಸ್ಯೆ ಎದುರಾದಾಗ ಪ್ರತಿ ಸಂದರ್ಭದಲ್ಲೂ ಕೂಡ ಭಾರತ ಮಿತ್ರ ರಾಷ್ಟ್ರವಾಗಿ ಬೆಂಬಲವನ್ನು ಕೊಡ್ತಾ ಇದೆ ಅಥವಾ ಬೆಂಬಲಕ್ಕೆ ನಿಂತಿದೆ. ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಾಗಿರಬಹುದು, ಆಪರೇಷನ್ ದೋಸ್ತ್ ಅನ್ನುವಂತಹ ಹೆಸರಿನ ಮೂಲಕ ಸಾಕಷ್ಟು ಸಹಾಯವನ್ನು ಭಾರತ ಮಾಡಿತ್ತು. ಆದರೆ ಟರ್ಕಿ ಅದೆಲ್ಲವನ್ನು ನೆನಪಿಟ್ಕೊಳ್ಳದೆ ಪಾಕಿಸ್ತಾನಕ್ಕೆ ವೆಪನ್ಸ್ಗಳನ್ನು ಕೊಟ್ಟು ಭಾರತದ ಎದುರು ಇದೀಗ ಮುಖ ಮುಚ್ಚಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅಥವಾ ಮುಖವನ್ನು ತೋರಿಸದಾಗದಂತಹ ಸ್ಥಿತಿಯಲ್ಲಿ ಇದೀಗ ಟರ್ಕಿ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.